ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ತರಗತಿಯಲ್ಲಿ ನಾವು ಅದೇ ವಾಸ್ತವ ಸಂಖ್ಯೆಗಳಲ್ಲಿನ ಮತ್ತೊಂದು 2 ಅಂಕದ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನಮಗೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಈ ರೀತಿ ಕೊಡ್ತಾ ಇರ್ತಾನೆ. 306,657ರ ಮಾಸಾಹ 9 ಅಂತ ಕೊಟ್ಟಾರೆ. ಆದರೆ ಅವುಗಳ ಲಾಸಾಹವನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ 306, 657 ಬ್ರಾಕೆಟಲ್ಲಿ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳು ಅವುಗಳ ಮಾಸಾಹ ನಮಗೆ 9 ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಬಟ್ ನಿಮಗೆ ಬ್ರಾಕೆಟಲ್ಲಿ ಇರುವುದರಿಂದ ಏನಾಗುತ್ತೆ, ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಆದರೆ ಸುಲಭ ಇದು ಪ್ರಶ್ನೆ. ಈಗ ನಾವು ಡೈರೆಕ್ಟ್ ಏನು ಕಂಡುಹಿಡಬೇಕಾಗಿದೆ, ಲಾಸಾಹ. ಬನ್ನಿ ಕೊಟ್ಟಿರುವಂಥ ದತ್ತಾಂಶನ ಬರ್ಕೊಳ್ಳೋಣ. ಇಲ್ಲಿ 306 ಮತ್ತು 657 ನಾನು ಎ ಅಂತ ಬರಿತೇನೆ, 306 ಅಂತ ತೆಗೆದುಕೊಳ್ತೇನೆ. ಅದೇ ರೀತಿ ಬಿ ಸಂಖ್ಯೆ 657 ಅಂತ ತೆಗೆದುಕೊಳ್ತೇನೆ. ಇವುಗಳ ಮಾಸಾಹ ಎಷ್ಟಿದೆ? ಮಾಸಾಹ ಎಷ್ಟಿದೆ? 9. ಆದರೆ ಲಾಸಾಹ ನಾವು ಕಂಡುಹಿಡಬೇಕಾಗಿದೆ. ಈಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ಒಂದು ಸೂತ್ರವನ್ನು ಬರೆದಿದ್ದೆ, ನೆನಪಿದೆ ಅನ್ಕೋತೀನಿ. ಮಾಸಾಹ ಇಂಟು ಲಾಸಾಹ ಇಸ್ ಈಕ್ವಲ್ ಟು ಎ ಇಂಟು ಬಿ. ವಾಸ್ತವ ಸಂಖ್ಯೆಯನ್ನು ಫಸ್ಟ್ ವಿಡಿಯೋ ಮಾಡೋಕ್ಕಲಕ್ಕ ನಾನು ಅಲ್ಲಿ ಸೈಡಲ್ಲಿ ಬರೆದು ತೋರಿಸಿದ್ದೆ. ಮತ್ತೆ ಇನ್ನೊಂದ್ಸಲ ನಾನು ಅದನ್ನು ಬರೀತೇನೆ. ಸೂತ್ರದನ್ವಯ ಮಾಸಾಹ, ಬೇಕಾದರೆ ನೀವು ಇಲ್ಲಿ ಎ ಕಮ ಬಿ ಅಂತ ಬರ್ಕೋಬಹುದು, ಇಂಟು ಲಾಸಾಹ, ಇಲ್ಲಿ ಕೂಡ ಎ ಕಮ ಬಿ ಅಂತ ಬರ್ಕೋಬಹುದು. ಜನರಲ್ ಫಾರ್ಮುಲಾ ಇದು. ಇಸ್ ಈಕ್ವಲ್ ಟು ಎ ಇಂಟು ಬಿ. ಇದು ಸೂತ್ರ ನೋಡಿ. ಮಾಸಾಹ ಗುಣಲಬ್ಧ ಲಾಸಾಹ ಇವುಗಳ ಗುಣಲಬ್ಧ ಮಾಡಿದ್ರೆ ಏನು ಮೊತ್ತ ಬರುತ್ತೋ ಅದು ಎ ಮತ್ತು ಬಿ ಎರಡು ಕೊಟ್ಟಿರುವಂಥ ದತ್ತ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ ಅಂತಕ್ಕಂಥದ್ದು ಈ ಸೂತ್ರ. ಇಲ್ಲಿ ಎ ಅಂಡ್ ಬಿ ಅಂದರೆ ನಮಗೆ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳು ಬ್ರಾಕೆಟಲ್ಲಿ ಏನಿದೆಯೋ ಅದನ್ನು ನಾವು ಬರ್ಕೊಂಡಿದ್ದೀವಿ. ಈಗ ನಾವು ಇದನ್ನು ಮಾಸಾಹ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 9 ಆದೇಶ ಮಾಡ್ತೇನೆ, ಇಂಟು ಲಾಸಾಹ ನಮಗೆ ಗೊತ್ತಿಲ್ಲ, ಎ ಕಮ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎ ಇಂಟು ಬಿ ಅಂದರೆ ಎ 306 ಇಂಟು 657. ಈಗ ನನಗೆ ಲಾಸಾಹ ಬೇಕಾಗಿದೆ. 9 ಆ ಕಡೆ ಕಳಿಸ್ತೀನಿ, ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. 657/9 ಕ್ಯಾನ್ಸಲೇಷನ್ ಮಾಡಿ ನೋಡೋಣ. 9 ಒಂದಾಳೆ, 9 3 27, ಇನ್ನು 3 ಉಳಿತು, 6 ಆಯ್ತು 36, 9 4 36. ಈಗ ನಮಗೆ 34 ಇಂಟು 657 ಮಾಡಬೇಕು. ನೋಡೋಣ, 657 ಇಂಟು 34, 4 7 28, 2 ದಶಕ, 4 5 20, 1 2 22, 4 6 24, 1 2 26, 3 7 21, 2 ದಶಕ, 3 5 15, 2 17, 1 ದಶಕ, 3 6 18, 1 19. ಇವುಗಳನ್ನು ಕೂಡಿಸಿದಾಗ 8 3 3 13 ಆಯಿತು, ದಶಕ 12, ಟೋಟಲ್ ಎಷ್ಟಾಗುತ್ತೆ, 22,338. 34 ಇಂಟು 657 ಇಸ್ ಈಕ್ವಲ್ ಟು, ಇವೆರಡು ಗುಣಿಸಿದಾಗ ಎಷ್ಟು ಬರುತ್ತೆ ನಮಗೆ, 22,338 ಲಾಸಾಹ ಆಗಿರ್ತದೆ. ಸೊ ಈ ರೀತಿಯಾಗಿ ನಾವು ನಿಮಗೆ ಇದೇ ಥರನಾಗಿ ಪ್ರಶ್ನೆ ನಿಮಗೆ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಉದ್ಭವಿಸಿದಾಗ ನೀವು ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳು ದತ್ತ ಸಂಖ್ಯೆಗಳು ಅಂತ ತೆಗೆದುಕೊಳ್ಬೇಕು, ಎ ಮತ್ತು ಬಿ ಅಂತ ಹೇಳಿ. ಆಗ ನಮಗೆ ಈ ಸೂತ್ರ ಒಂದು ನೆನಪಿಟ್ಟಿದ್ದೇ ಆದಲ್ಲಿ ನಿಮಗೆ ಸುಲಭವಾಗಿ ನಾವು ಲಾಸಾಹ ಕೇಳಿದರೆ ಮಾಸಾಹ ಕೊಟ್ಟಿದ್ರೆ ಲಾಸಾಹ ಕಂಡುಹಿಡಿಬೋದು. ಈ ರೀತಿ ಮಾಸಾಹ ಬದಲು ಲಾಸಾಹ ಕೊಟ್ಟಿದ್ರೆ ಇದೇ ರೀತಿಯಲ್ಲಿ ನಾವು ಮಾಸಾಹ ಸಹಿತ ಕಂಡುಹಿಡಿಬಹುದು. ಬನ್ನಿ ಫ್ರೆಂಡ್ಸ್, ಇನ್ನು ಯಾರಾದರೂ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಹೊಸದಾಗಿ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನಾವು ತಮ್ಮ ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾನು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.